ನಮಸ್ಕಾರ. ನೋಡಿ, ಎಷ್ಟೋ ಸತಿ ನಮ್ಗೆ ಅನ್ಸುತ್ತೆ, ನನ್ನವರು ನನಗೋಸ್ಕರ ಯಾರೂ ಇಲ್ಲ, ನನ್ನನ್ನು ಯಾರೂ ಪ್ರೀತಿಸೋರಿಲ್ಲ. ಎಷ್ಟೋ ಸತಿ ನಮ್ಗೆ ಯಾರಾದರೂ ಒಂದು ಕಾಂಪ್ಲಿಮೆಂಟ್ ಕೊಟ್ಟರು ಕೂಡ ಅದನ್ನು ಗ್ರೇಸ್ಫುಲ್ಲಾಗಿ ಅಕ್ಸೆಪ್ಟ್ ಮಾಡೋಕ್ಕೂ ನಮ್ಮ ಕೈಲಾಗ್ತಾ ಇರಲ್ಲ. ಯಾರೋ ಬಂದ್ಬಿಟ್ಟು, ಮೇಡಮ್ ನಿಮ್ಮ ಸೀರೆ ಚೆನ್ನಾಗಿದೆ ಅಂದರೆ, ಅಯ್ಯೋ ಇದಾ ಹಳೆ ಸೀರೆ, ಅಥವಾ ಏನಿಲ್ಲ ಬಿಡ್ರಿ ನೀವು ಸುಮ್ಮನೆ ಹೇಳ್ತೀರಾ ಅಂತ ಯಾರಾದರೂ ನಮ್ಮ ಬಗ್ಗೆ ಒಳ್ಳೇದು ಹೇಳಿದ್ರು ಅದನ್ನು ಕೇಳೋಕ್ಕೆ ನಾವು ಒಪ್ಕೊಳ್ಳೋದೇ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮನ್ನು ನಾವು ಪ್ರೀತಿಸ್ಕೋತಾನೆ ಇರಲ್ಲ. ನೋಡಿ, ಈ ಭೂಮಿ ಮೇಲೆ ಸ್ವರ್ಗ ನರಕ ನಾವು ಸತ್ತ ಮೇಲೆ ನೋಡ್ತೀವಿ ಅಂತೆಲ್ಲ ಹೇಳ್ತಾರೆ. ಆದರೆ ಖಂಡಿತವಾಗ್ಲೂ ನನ್ನ ಪ್ರಕಾರ ಸುಳ್ಳು. ನಾವು ಬದುಕಿರುವಾಗಲೇ ನಾವು ಇರೋತಕ್ಕಂತಹ ಜೀವನನೇ ಸ್ವರ್ಗ. ನಾವು ಹೇಗೆ ನಮ್ಮ ಮನಸ್ಸನ್ನು ನಾವು ತಿದ್ಕೊಂಡು ನಮ್ಮ ಸಕಾರಾತ್ಮಕ ಆಲೋಚನೆಯಲ್ಲಿರ್ತೀವೋ ನಮ್ಮ ಜೀವನ ಸ್ವರ್ಗ ಥರ ಇರುತ್ತೆ. ಈಗ ಇಲ್ಲೇ ನೋಡಿ, ಪ್ರಕೃತಿಯಲ್ಲಿ ಒಂದು ಗಿಡ ಇರೋ ರೀತಿ ಇನ್ನೊಂದು ಗಿಡ ಇಲ್ಲ, ಒಂದು ಮರ ರೀತಿ ಇನ್ನೊಂದು ಮರ ಇಲ್ಲ, ಒಂದು ಹಕ್ಕಿ ಇರೋ ರೀತಿ ಇನ್ನೊಂದು ಹಕ್ಕಿ ಇಲ್ಲ. ಎಲ್ಲನೂ ದೇವರು ನಮಗೆ ಕೊಟ್ಟಿರೋದು ಸುಖವಾಗಿ ನೆಮ್ಮದಿಯಾಗಿರೋದಕ್ಕೆ. ಆದರೆ ನಾವೇನು ಮಾಡ್ತೀವಿ, ಏನು ಇಲ್ವೋ ಅದನ್ನು ಹುಡ್ಕೊಂಡು ಹೋಗ್ತೀವಿ ಹೊರತು ಏನಿದೆಯೋ ಅದನ್ನು ನಾವು ಚೆರಿಷ್ ಮಾಡಲ್ಲ. ಎಷ್ಟೋ ಸತಿ ನೋಡಿ, ನಾವು ಅನ್ಕೋತೀವಿ ಯಾರೂ ನನಗೆ ಪ್ರೀತಿ ಕೊಡ್ತಾ ಇಲ್ಲ, ನನ್ನನ್ನು ಪ್ರೀತಿಸ್ಕೊತಾ ಇಲ್ಲ ಅಂತ. ನಾನು ನಿಮಗೆ ಒಂದು ಸಿಂಪಲ್ ಪ್ರಶ್ನೆ ಕೇಳ್ತೀನಿ. ನಿಮ್ಮ ಜೀವನದಲ್ಲಿರ್ತಕ್ಕಂತಹ 3 ಇಂಪಾರ್ಟೆಂಟ್ ವ್ಯಕ್ತಿ ಯಾರು? ಎಷ್ಟೋ ಸತಿ ನಾವು ಹಂಗೆ ಕೇಳಿದ ತಕ್ಷಣ ನಾವೇನು ಮಾಡ್ತೀವಿ, ನನ್ನ ಗಂಡ, ನನ್ನ ಮಕ್ಕಳು, ಅಥವಾ ನನ್ನ ಹೆಂಡತಿ, ನಮ್ಮಮ್ಮ, ಅಪ್ಪ ಅಂತ ಹೇಳ್ತೀವಿ. ಆದರೆ ಮೊದಲನೇ ವ್ಯಕ್ತಿ ನೀವಾಗಿರಬೇಕು. ನಿಮ್ಮನ್ನು ನೀವು ಹೇಗೆ ಪ್ರೀತಿಸ್ಕೋಬೇಕು ಅಂತ ಹೇಳಿದರೆ, ಯಾವಾಗಲೂ ಹೇಳ್ತಾರಲ್ಲ, ಬುದ್ಧನೂ ಹೇಳ್ತಾರೆ, ಲಿವ್ ಆ್ಯಂಡ್ ಲೆಟ್ ಲಿವ್ ಅಂತ. ಅಂದರೆ ಮೊದಲು ನೀವು ಬದುಕಬೇಕು. ನೀವು ಬದುಕಿದ್ರೇ ಬೇರೆಯವ್ರ ಜೊತೆ ಚೆನ್ನಾಗಿರೋಕ್ಕೆ ಸಾಧ್ಯ ಅಲ್ವಾ? ನಿಮ್ಮಲ್ಲಿರ್ತಕ್ಕಂಥ ಕನೆಕ್ಷನ್ ನೋಡಿ, ಒಂದು ಸಣ್ಣ ಮಗುವಿಗೆ ನೀವು ಕೆಟ್ಟದಾಗಿ ಬೈತಾ ಇದ್ದರೆ ಅಥವಾ ಕಾಟ ಕೊಡ್ತಾ ಇದ್ದರೆ, ನಿಮ್ಮ ಬಗ್ಗೆ ಯಾವಾಗಲೂ ನೆಗೆಟಿವ್ ಯೋಚನೆ ಮಾಡ್ತಾಯಿದ್ರೆ ಆ ಮಗುಗೂ ಕೂಡ ನಿಮ್ಮಿಂದ ದೂರ ಓಡೋಗಬೇಕು ಅನಿಸ್ತಾ ಇರುತ್ತೆ. ಆದರೆ ನಿಮ್ಮ ಆತ್ಮಕ್ಕೆ, ನಿಮ್ಮ ಸೋಲ್ಗೆ ನೀವು ಎಷ್ಟು ಕೆಟ್ಟದಾಗಿ ಬೈಕೋತಾ ಇರ್ತೀರಾ, ಅಥವಾ ನಾನು ಹಾಗೆ ನೀನು ಹೀಗೆ ಅಂತ ಹೇಳಿ ನಿಮ್ಮ ಬಗ್ಗೆ ನೀವು ಕೆಟ್ಟದಾಗಿ ಮಾತಾಡ್ಕೋತಾ ಇರ್ತೀರಾ. ಆದರೆ ಆ ಪೂರ್ ಸೋಲ್ ಎಲ್ಲೂ ಹೋಗೋಕ್ಕಾಗಲ್ಲ. ಹಾಗಾಗಿ ಮೊದಲನೇದಾಗಿ ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕಷ್ಟ ಅಂತ ಬಂದರೆ ಎಷ್ಟು ಎಂಪತಿಯಿಂದ ಅವರನ್ನು ನೋಡ್ತೀರಾ, ಎಷ್ಟು ಕರುಣೆಯಿಂದ ನೋಡ್ತೀರಾ, ಹಾಗೆ ನಿಮ್ಮನ್ನು ನೀವು ನೋಡೋದನ್ನು ಕಲ್ತ್ಕೊಳ್ಳಿ. ನಿಮಗೆ ಕಷ್ಟ ಬಂದ ಕೂಡಲೇ ನನ್ನ ಲೈಫೇ ಹಿಂಗಾಗಬೇಕಾ, ನನ್ನ ಜೀವನನೇ ಹಿಂಗಾಗಬೇಕಾ, ಹೀಗೆ ಹಾಗೆ ನಾನು ಸರಿಗಿದ್ದಿದ್ದೆ ಎಲ್ಲ ಸರಿಗಿರ್ತಿತ್ತು ಅಂತ ನಿಮ್ಮ ಮೇಲೆ ನೀವು ಬ್ಲೇಮನ್ನು ಹಾಕೋಬೇಡಿ. ಈಗ ನನಗೊಂದು ಸಣ್ಣ ಗಾಯ ಆಗಿದೆ ಅಂತ ಇಟ್ಕೊಳ್ಳಿ. ಆ ಗಾಯದ ಮೇಲೆ ನಾನು ಹೊಡಿತಾ ಇದ್ದರೆ ಪೆಟ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಅದು ವಾಸಿ ಆಗ್ತಾ ಹೋಗಲ್ಲ. ಅದ್ರ ಬದಲಾಗಿ ಆ ಗಾಯಕ್ಕೆ ಏನು ಬೇಕು, ಹೀಲಿಂಗ್. ಹಾಗೆ ನಮ್ಮ ಮನಸ್ಸಿಗೆ ನೋವಾದಾಗ ಕೂಡ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ನಮಗೆ ಎಷ್ಟು ಕೈಂಡಾಗಿರಲಿಕ್ಕೆ ಸಾಧ್ಯನೋ ಅಷ್ಟು ನಾವು ಕೈಂಡಾಗಿದ್ದರೆ ಖಂಡಿತವಾಗ್ಲೂ ನಾವು ನಮ್ಮ ಜೊತೆ ಸಂಬಂಧ ಚೆನ್ನಾಗಿರುತ್ತೆ. ಆಗ ಎಲ್ಲರ ಜೊತೆ ಸಂಬಂಧ ಚೆನ್ನಾಗಿರುತ್ತೆ. ನೋಡಿ, ನಿಮ್ಮ ಮಕ್ಕಳಿಗೆ ನೀವು ಕೊಡೋ ಉಡುಗೊರೆ ಏನಪ್ಪ ಅಂತ ಹೇಳಿದರೆ, ಫಸ್ಟು ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳೋದು. ನೋಡಿ, ಎಲ್ಲ ಧರ್ಮದಲ್ಲೂ ಹೇಳೋದು ಅದನ್ನೇ. ನಮ್ಮನ್ನು ನಾವು ಯಾವಾಗ ಪ್ರೀತಿಸ್ಕೊತಾ ಹೋಗ್ತೀವಿ, ನಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ, ಆತ್ಮಸ್ಥೈರ್ಯ ಹೆಚ್ಚಾಗ್ತಾ ಹೋಗುತ್ತೆ. ನಾವು ಜೀವನದಲ್ಲಿ ಏನನ್ನು ಬೇಕಾದರೂ ಸಾಧನೆ ಮಾಡ್ಬೋದು. ಹಾಗಾಗಿ ಮೊದಲನೇದಾಗಿ ಈ ಸೆಲ್ಫ್ ಲವನ್ನು ಪ್ರಾಕ್ಟೀಸ್ ಮಾಡ್ಕೋತಾ ಹೋಗಿ. ಪ್ರೀತಿ ಅನ್ನೋದು ಎಲ್ಲರಿಗೂ ಬೇಕು ಅಲ್ವಾ? ನಮಗೆ ಹಣ ಇರ್ಬೋದು, ಆಸ್ತಿ ಇರ್ಬೋದು, ಅಧಿಕಾರ ಇರ್ಬೋದು, ಆದರೆ ಸುತ್ತಮುತ್ತ ನಮ್ಮನ್ನು ಪ್ರೀತಿಸೋರೇ ಇಲ್ಲ ಅಂತ ಹೇಳಿದರೆ ನೋಡಿ, ನಮ್ಮ ಹಣ ನೋಡಿ ಬರ್ತಾರೆ ಅಥವಾ ನಮ್ಮ ಅಧಿಕಾರ ನೋಡಿ ಬರ್ತಾರೆ, ಆದರೆ ನಮ್ಮನ್ನು ನೋಡಿ ಬರೋರೇ ನಿಜವಾದ ಪ್ರೀತಿ ಅಲ್ವಾ? ಹಾಗಾಗಿ ಮೊದಲನೇದಾಗಿ ನಮ್ಮನ್ನು ಪ್ರೀತಿಸೋರು ನಮ್ಮ ಹತ್ರ ಇರಬೇಕು ಅಂದರೆ ಏನಪ್ಪ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮನ್ನು ನೀವು ನೋಡ್ಕೊಳ್ಳಿ. ನೀವು ಯಾವಾಗ ಖುಷಿಯಾಗಿರ್ತೀರಾ, ನಿಮ್ಮ ಸಂಗಾತಿ ಜೊತೆಗೂ ಖುಷಿಯಾಗಿರ್ತೀರಾ, ನಿಮ್ಮ ಮಕ್ಕಳ ಜೊತೆಗೂ ಖುಷಿಯಾಗಿರ್ತೀರಾ, ನಿಮ್ಮ ಫ್ರೆಂಡ್ಸ್ ಜೊತೆನೂ ಖುಷಿಯಾಗಿರ್ತೀರಾ. ಹಾಗಾಗಿ ಯಾವಾಗ ಕಷ್ಟ ಬರುತ್ತೆ, ಯಾವಾಗ ಏನೋ ನೋವಾಗುತ್ತೆ, ದುಃಖ ಆಗುತ್ತೆ, ಆಗ ಮಾತ್ರ ಸೆಲ್ಫ್ ಲವ್ ಪ್ರಾಕ್ಟೀಸ್ ಮಾಡೋದಲ್ಲ. ಸೆಲ್ಫ್ ಲವ್ ಅನ್ನೋದು ನಿತ್ಯ, ದಿನನಿತ್ಯ. ನೋಡಿ, ನಿಮ್ಮ ಮನೆಯವರಿಗೆ ನೀವು ಒಂದು ಒಳ್ಳೆ ಗಿಫ್ಟ್ ಕೊಡಬೇಕಂದ್ರೆ ಏನು ಗೊತ್ತಾ? ಆರೋಗ್ಯ. ನಿಮ್ಮ ಆರೋಗ್ಯನ ನೋಡ್ಕೊಳ್ಳೋದು. ಬೆಳಗ್ಗೆ ಎದ್ದರೆ ಒಂದು ಪಾಸಿಟಿವ್ ಥಿಂಕಿಂಗ್ ಮೂಲಕ, ಒಂದು ಅಫರ್ಮೇಷನ್ ಮೂಲಕ, ಒಂದು ವಿಜುವಲೈಸೇಷನ್, ನಿಮ್ಮ ದಿನ ಹೇಗಿರಬೇಕು ಹಾಗೆ ವಿಜುವಲೈಸ್ ಮಾಡೋದಾಗಿರ್ಬೋದು, ಅಥವಾ ಗ್ರ್ಯಾಟಿಟ್ಯೂಡನ್ನು ಬರೆಯೋದಾಗಿರ್ಬೋದು. ಈ ಜೀವನ ಎಷ್ಟು ಚೆನ್ನಾಗಿದೆ, ಭಗವಂತನಿಗೆ ಥ್ಯಾಂಕ್ಸ್ ಹೇಳೋದು. ಯಾಕಂತ ಹೇಳಿದ್ರೆ ನೋಡಿ, ಮೊದಲನೇದಾಗಿ ಅವನು ಕೊಟ್ಟಿರೋ ಅದ್ಭುತ ಉಡುಗೊರೆ ಏನಪ್ಪ ಅಂತ ಹೇಳಿದರೆ ನಿಮ್ಮ ದೇಹ. ನಿಮ್ಮ ದೇಹವನ್ನು ನೀವು ಎಷ್ಟು ಚೆನ್ನಾಗಿ ಇಟ್ಕೋತೀರಾ. ಯಾಕಂತ ಹೇಳಿದ್ರೆ ಈಗ ನೋಡಿ, ಭಗವಂತ ನಿಮ್ಮನ್ನು ಸೃಷ್ಟಿ ಮಾಡುವಾಗ ಎಷ್ಟು ಪ್ರೀತಿಯಿಂದ ಸೃಷ್ಟಿ ಮಾಡಿರ್ತಾನಲ್ವ. ಆದರೆ ನಾವೇನು ಮಾಡ್ತೀವಿ, ಏನು ಸಿಕ್ಕಿದ್ರೆ ಆಹಾರ ತಿಂದುಬಿಡ್ತೀವಿ, ಅಥವಾ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಲ್ಲ. ಏನನ್ನು ಕುಡಿಯೋದು, ದೇಹವನ್ನು ಹಾಳು ಮಾಡ್ಕೊಳ್ಳೋದು, ಏನನ್ನು ಸೇದೋದು, ದೇಹವನ್ನು ಹಾಳು ಮಾಡ್ಕೊಳ್ಳೋದು, ಇದೆಲ್ಲವನ್ನು ಮಾಡಿಕೊಂಡು
ಕ್ರಿಯೇಟರಿಗೆ ಅವಮಾನ ಮಾಡ್ತಾ ಇದ್ದೀವಿ ಅಲ್ವಾ. ನಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ನಮ್ಮನ್ನು ಹುಟ್ಟಿಸಿರ್ತಾರೆ ಅಲ್ವಾ. ಎಷ್ಟೋ ಸತಿ ಹೊಟ್ಟೆಗೆ ಇಲ್ಲದೇ ಇದ್ರು ಬಟ್ಟೆಗೆ ಇಲ್ಲದೇ ಇದ್ರು ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತ ಹೇಳಿ ಎಷ್ಟೋ ತ್ಯಾಗವನ್ನು ಮಾಡಿರ್ತಾರೆ. ಆದರೆ ನಾವು ನಮ್ಮ ದೇಹವನ್ನು ಚೆನ್ನಾಗಿ ನೋಡ್ಕೋತಾ ಇದ್ದೀರಾ. ಹಾಗಾಗಿ ಮೊದಲನೇದಾಗಿ ನಿಮ್ಮ ಸ್ಟ್ರಾಂಗೆಸ್ಟ್ ಫಾರ್ಮ್ ಆಫ್ ಸೆಲ್ಫ್ ಲವ್ ಏನಪ್ಪ ಅಂತ ಹೇಳಿದರೆ ಯೋಗ ಮಾಡೋದಾಗಿರ್ಬೋದು, ಎಕ್ಸಸೈಸ್ ಮಾಡೋದಾಗಿರ್ಬೋದು, ನಿಮ್ಮ ದೇಹದ ತೂಕವನ್ನು ಮ್ಯಾನೇಜ್ ಮಾಡೋದಿದೆಯಲ್ಲ ನೋಡಿ. ಏನನ್ನ ಬೇಕಾದರೂ ನಾವು ದುಡ್ಡು ಕೊಟ್ಟು ಕೊಂಡ್ಕೋಬೋದು, ಆದರೆ ಮನುಷ್ಯನ ಫಿಟ್ನೆಸ್ ಅನ್ನೋದಿದೆಯಲ್ಲ ಅದು ತನ್ನನ್ನು ತಾನು ಹೇಗೆ ಗೌರವಿಸ್ಕೋತಾನೆ ನೋಡಿ. ಯಾವ ಮನುಷ್ಯ ಫಿಟ್ ಆಗಿರ್ತಾನೆ ಅವನ ಮೇಲೆ ನಮಗೆ ಗೌರವ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ. ಹಾಗಾಗಿ ನಿಮ್ಮ ದೇಹದ ತೂಕವನ್ನು ನೋಡ್ಕೊಳ್ಳೋದು ಕೂಡ ಸ್ಟ್ರಾಂಗೆಸ್ಟ್ ಫಾರ್ಮ್ ಆಫ್ ಸೆಲ್ಫ್ ಲವ್. ಎಲ್ಲೋ ಒಂದು ಕಡೆ ಇದೆಲ್ಲ ಮಾಡ್ತಾ ಇದ್ದೀನಿ ನನಗೆ ಡಿಸ್ಕನೆಕ್ಷನ್ ಅನಿಸ್ತಾ ಇದ್ದರೆ ನೋಡಿ, ಕ್ರಿಸ್ಟಲ್ಸಿಗೆ ಮ್ಯಾನಿಫೆಸ್ಟಿಂಗ್ ಪವರ್ ಇರುತ್ತೆ. ಈ ರೋಸ್ ಕ್ವಾರ್ಟ್ಸ್ ಹಾಕೋದ್ರಿಂದ ಅಂತ ಹೇಳಿದ್ರೆ ಇಟ್ಸ್ ಎ ಕ್ರಿಸ್ಟಲ್ ಫಾರ್ ಲವ್. ಯಾಕಂತ ಹೇಳಿದ್ರೆ ಇದನ್ನು ನಿಮ್ಮ ಮನೆಯಲ್ಲಿ ಗಲಾಟೆ ಆಗ್ತಾ ಇದ್ರೆ, ಜಗಳ ಆಗ್ತಾ ಇದ್ರು ಕೂಡ ಈ ರೋಸ್ ಕ್ವಾರ್ಟ್ಸ್ ಅನ್ನೋ ಕ್ರಿಸ್ಟಲನ್ನು ನಿಮ್ಮ ಮನೇಲಿ ಇಡೋದನ್ನು ಶುರು ಮಾಡಿ. ಅಥವಾ ಗಂಡ ಹೆಂಡತಿ ಮಧ್ಯೆ ಸಂಬಂಧ ಸುಮ್ಮನೆ ಗಲಾಟೆ ಆಗ್ತಾ ಇದೆ, ಅಥವಾ ಏನೋ ಒಂದು ಮನಸ್ತಾಪ ಆಗ್ತಾಯಿದೆ, ನೋವು ಆಗ್ತಾಯಿದೆ, ದುಃಖ ಆಗ್ತಾಯಿದೆ, ನಮ್ಮಿಬ್ಬರ ಮಧ್ಯೆ ಅನ್ಯೋನ್ಯತೆ ಇಲ್ಲ, ಕಮ್ಮಿ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಮ್ಯಾಂಡರಿನ್ ಡಕ್ಸ್ ಅಂತ ಸಿಗುತ್ತೆ. ಅಂದರೆ ರೋಸ್ ಕ್ವಾರ್ಟ್ಸ್ದೇ ಆಗಿರಬೇಕು, ಮ್ಯಾಂಡರಿನ್ ಡಕ್ಸ್ ಅಂತ ಸಿಗುತ್ತೆ. ಆದರೆ ಕೆಳಗಡೆ ಅಫರ್ಮೇಷನ್ಸನ್ನು ಒಂದು ಚೀಟಿಯಲ್ಲಿ ಬರೆದಿಡಿ. ಅಫರ್ಮೇಷನ್ ಅಂತ ಹೇಳಿದರೆ ಕಳೆದ ಸಂಚಿಕೆಯಲ್ಲಿ ನಾನು ಹೇಳಿದೆ ಏನು ಅಫರ್ಮೇಷನ್ ಅಂತ. ಎಲ್ಲವನ್ನು ಪ್ರೆಸೆಂಟ್ ಟೆನ್ಸಲ್ಲಿ ಬರೀರಿ. ಐ ಹ್ಯಾವ್ ಅ ಲವಿಂಗ್ ಪಾರ್ಟ್ನರ್. ನಾನು ಮತ್ತು ನನ್ನ ಸಂಗಾತಿ ಮಧ್ಯೆ ಅದ್ಭುತವಾದ ಸಂಬಂಧ ಇದೆ. ಅಥವಾ ನನ್ನ ಸಂಗಾತಿ ನನ್ನನ್ನು ತುಂಬ ಪ್ರೀತಿಸ್ತಾ ಇದ್ದಾರೆ, ನನ್ನ ಸಂಗಾತಿ ನನಗೆ ತುಂಬಾ ಜನರಸ್ ಆಗಿದ್ದಾರೆ, ನನ್ನ ಸಂಗಾತಿ ಮತ್ತು ನಾನು ಆಚೆ ಹೋಗ್ತಾ ಇದ್ದೀವಿ. ನಿಮ್ಗೆ ಏನೇನು ಬೇಕು ನಿಮ್ಮ ಪಾರ್ಟ್ನರ್ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದಿರೋದು, ನಾವು ತುಂಬ ಪ್ರೀತಿಯಾಗಿದ್ದೀವಿ, ಎಲ್ಲವೂ ಪಾಸಿಟಿವ್ ಅಫರ್ಮೇಷನ್ಸನ್ನು ಬರೀಬೇಕು. ಅದನ್ನು ಬರೆದು ಚೀಟಿಯಲ್ಲಿ ಇಟ್ಟು ಸೌತ್ ವೆಸ್ಟ್ ಕಾರ್ನರ್ಲಿ ಇಟ್ಟರೆ ನಿಮ್ಮ ಮತ್ತು ನಿಮ್ಮ ಸಂಗಾತಿ ಇರ್ತಕ್ಕಂತಹ ಸಂಬಂಧ ತುಂಬಾ ಇಂಪ್ರೂವ್ ಆಗುತ್ತೆ. ನಿಮ್ಮ ಮನೇಲಿ ಪ್ರೀತಿ ಇರುತ್ತೆ. ಮತ್ತು ನೋಡಿ, ದೊಡ್ಡ ಚಂಕ್ ಆಫ್ ಕ್ರಿಸ್ಟಲನ್ನು ಇಡೋದಾಗಿರ್ಬೋದು, ಹಾಲಲ್ಲಿ ಇಡೋದಾಗಿರ್ಬೋದು, ರೋಸ್ ಕ್ವಾರ್ಟ್ಸನ್ನು ಇಟ್ಟಾಗ ಈ ಕ್ರಿಸ್ಟಲ್ಸಿಗೆ ಅದರದೇ ಆದ ಒಂದು ಮ್ಯಾನಿಫೆಸ್ಟಿಂಗ್ ಪವರ್ ಇದೆ. ಮತ್ತು ಅದು ಯಾವಾಗಲೂ ಪ್ರತಿಯೊಂದು ಆಬ್ಜೆಕ್ಟು ಕೂಡ ಒಂದು ವೈಬ್ರೇಷನ್ ಇರುತ್ತೆ. ಸೊ ರೋಸ್ ಕ್ವಾರ್ಟ್ಸಿಗೆ ಪ್ರೀತಿಯ ವೈಬ್ರೇಷನ್ ಇದೆ. ಸೊ ಇದನ್ನು ನೀವು ನಮ್ಮ ಮನೆಯಲ್ಲಿ ಇಟ್ಟರು ಕೂಡ ಹೆಚ್ಚಾಗಿ ಹೈ ಲವ್ ವೈಬ್ರೇಷನ್ಸನ್ನು ತರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.